ಹಲೋ ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ ಹಲೋ ನಮಸ್ತೆ, ಕೇಳಿಸ್ತಾ ಇದೆಯಾ? ಸರಿಯಾಗಿ ಕೇಳಿಸ್ತಾ ಇಲ್ಲ, ಜೋರಾಗಿ ಮಾತಾಡ್ರಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ದೇವನಹಳ್ಳಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರು ಹುಟ್ಟಿರೋಂಥ ದಿನಾಂಕ ಮತ್ತೆ ಸಮಯ ಹೇಳಿ. 14/3/2013. 14/3/2013. ಓಕೆ, ಅವ್ರು ಹುಟ್ಟಿರೋಂಥ ಸಮಯ? ಸಮಯ 3:55 ಬೆಳಗ್ಗೆ, ಗುರುವಾರ. 3:55 ಬೆಳಗ್ಗೆ, ಗುರುವಾರನ? ಅವ್ರ ಹೆಸರೇನಮ್ಮ? ಚಿನ್ಮಯಗೌಡ. ಓಕೆ, ನಿಮ್ ಪ್ರಶ್ನೆ ಏನು? ಮೇಡಮ್, ಅವ್ನ್ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ವೀಕ್ ಇದ್ದಾನೆ, ಓದ್ತಾನೆ, ಆದ್ರೆ ನೆನಪಿನ ಶಕ್ತಿ ಕಡಿಮೆ, ಏನ್ ಮಾಡ್ಬೇಕು ಮೇಡಮ್ ಅಂತ. ಓಕೆ, ಮೇಡಮ್ ಅವರಿದ್ದಾರೆ, ಮಾತಾಡಿ. ಸರಿ ಮೇಡಮ್. ಮೇಡಮ್ ನಮಸ್ತೆ. ಹಲೋ ಹಲೋ ನಮಸ್ತೆ ಅಮ್ಮ. ನಮಸ್ಕಾರ ಮೇಡಮ್. ಏನ್ ಮಾಡ್ತಿದ್ದಾರೆ ನಿಮ್ಮ ಮಗ? ಏನ್ ಓದ್ತಿದ್ದಾರೆ? ಎಷ್ಟನೇ ಕ್ಲಾಸು? ಹಲೋ, ಎಷ್ಟನೇ ಕ್ಲಾಸು ಮೇಡಮ್? 7th. ನೋಡಿ ಅಮ್ಮ, ನಿಮ್ಮ ಮಗನಿಗೆ ತುಂಬಾ ವಿದ್ಯಾಭ್ಯಾಸ ಚೆನ್ನಾಗಿದೆ, ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಟೈಮ್ ಕೂಡ ತುಂಬಾ ಚೆನ್ನಾಗಿದೆ. 2026ರಿಂದ ಶುಕ್ರ ದಶೆ ಬೇರೆ ನಡೆಯುತ್ತೆ. ಶುಕ್ರ ದಶೆ ನಡೆಯೋದಕ್ಕೆ ನೀವೇನ್ ಮಾಡ್ತಿರ್ತೀರಾ? ನೀವೇನ್ ಕೆಲಸ ಮಾಡ್ತಿದ್ದೀರಾ? ನಿಮ್ ಯಜಮಾನ್ರು ಏನ್ ಮಾಡ್ತಿದ್ದಾರೆ? ಏನು ಮಾಡಿಲ್ಲ. ನಿಮ್ ಯಜಮಾನ್ರು ಏನು ಕೆಲಸ ಮಾಡ್ತಿಲ್ವಾ? ಅಗ್ರಿಕಲ್ಚರ್, ರೈತರು. ಓಕೆ. ನೋಡಿ, ನಿಮ್ಮ ಮನೆಯಲ್ಲಿ ಅದೇ ರೈತರು. ಗೊತ್ತಾಯ್ತು. 2026ರಿಂದ ಸಿಕ್ಕಾಪಟ್ಟೆ ಯೋಗ ನಿಮ್ಮ ಮನೆಯಲ್ಲಿ. ಅಮ್ಮ, ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡ್ತೀರಾ? ಕೇಳಿಸ್ತಿದ್ಯಾ? ಹಲೋ, ಮಾಡಿದೀರಿ. ನಿಮ್ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ, ಮತ್ತೆ ನೆಟ್ವರ್ಕ್ ನಿಂತ್ಕೊಂಡ್ರೆ ನಿಮಗೆ ಕರೆಕ್ಟ್ ಆಗಿ ಕೇಳಿಸುತ್ತೆ. ನೋಡಿ, 2026ರಿಂದ ತುಂಬಾ ಚೆನ್ನಾಗ್ ಆಗ್ತೀರಾ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ಕೊಳ್ಬಹುದು, ಯಾಕಂದ್ರೆ ನಿಮ್ಮ ಮಗನಿಗೆ ಒಳ್ಳೆ ಟೈಮ್ ನಡೆಯುತ್ತೆ. ಅದೇ ರೀತಿ ವಿದ್ಯಾಭ್ಯಾಸ ಅಂತ ಬಂದಾಗ, ವಿದ್ಯಾಭ್ಯಾಸದಲ್ಲಿ ಇನ್ನ ಈ 2026ರಿಂದ ಇನ್ನ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಡಲ್ ಆಗ್ತಾನೆ ಅಂತ ಹೇಳುತ್ತೆ. ಆದ್ರೆ ನೀವು ಅದಕ್ಕೆ ಶತ ಪ್ರಯತ್ನ ಮಾಡ್ಬೇಕಾಗುತ್ತೆ. ಆದ್ರೂ ಪರವಾಗಿಲ್ಲ, ನಮ್ಮಲ್ಲಿ ಒಂದು ಎಜುಕೇಶನ್ ಬ್ರೇಸ್ಲೆಟ್, ಎಜುಕೇಶನ್ ಸ್ಟೋನ್ ಕೊಡ್ತೀವಿ, ಅದನ್ನ ತಗೊಂಡೋಗಿ ನಿಮ್ಮ ಮನೇಲಿ ಇಡಿ. ಮತ್ತೆ ನಿಮ್ಮ ಮನೇಲಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೀರಾ. ಈ ಶುಕ್ರ ದಶೆ ಸ್ಟಾರ್ಟ್ ಆದಾಗ ನಿಮ್ಮ ಮಗನಿಗೆ ಅಭಿವೃದ್ಧಿ ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ ಅಮ್ಮ. ನಿಮ್ಮ ಮನೆಗೆ ಅದೃಷ್ಟದ ಒಂದು ಸ್ಟೋನ್ ಅನ್ನ ಕೊಡ್ತೀವಿ, ಜೊತೆಗೆ ನಿಮ್ಮ ಮಗನಿಗೆ ವಿದ್ಯಾಭ್ಯಾಸದ ಒಂದು ಸ್ಟೋನ್ ಅನ್ನ ಕೊಡ್ತೀವಿ. ಖಂಡಿತ ಅದು ನಿಮ್ಮ ಮನೇಲಿ ಇಡಿ, ಒಳ್ಳೇದಾಗ್ಲಿ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8197666666 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಫೇಸ್ಬುಕ್ ಲೈವ್ ಕೂಡ ಹೋಗ್ತಾ ಇದೆ, ಅಲ್ಲೂ ಸಹ ನೀವು ಕಮೆಂಟ್ ಮಾಡ್ಬೋದು. ನೀವು ಕೊಡುವಂತಹ ಡೇಟ್ ಆಫ್ ಬರ್ತ್ಗೆ ಮತ್ತು ನೀವು ಹುಟ್ಟಿರುವಂತಹ ಸಮಯದ ಮೇಲೆ ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಎಸ್ ಮ್ಯಾಮ್, ನಾವು ಅದೃಷ್ಟದ ರಾಶಿ 4 ರಾಶಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ವೃಷಭ ರಾಶಿ ಅಂತ ಹೇಳ್ತಾ ಬಂದೆ, ವೃಷಭ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ವೃಷಭ ರಾಶಿಯವರಿಗೆ ತುಂಬಾನೇ ಯೋಗ ತಂದ್ಕೊಡೋಂಥ ಒಂದು ಈ ವರ್ಷನೇ ಅಂತ ಹೇಳ್ಬೋದು. ಎಲ್ಲ 1 ತಿಂಗಳು ಅಷ್ಟೇ ಇವ್ರಿಗೆ ಹೆಚ್ಚು ಕಮ್ಮಿ ಆಗ್ಬೋದು, ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಯೋಗ. ಮತ್ತು ಸತತ ಗ್ರಹಗಳು ನೋಡಿ, 5ನೇ ಮನೆ ಪಂಚಮಾಧಿಪತಿ ಸೂರ್ಯ ಕೂಡ ಅವ್ರಿಗೆ 9ನೇ ಮನೆಗೆ ಬರ್ತಾರೆ. ಅದೇ ರೀತಿ ಭಾಗ್ಯಸ್ಥಾನದ 2ನೇ ಮನೆ, ಕುಟುಂಬ ಸ್ಥಾನದ ಬುಧ 2ನೇವನಾಗಿ, ಮತ್ತು ಅವನು 5ನೇವನಾಗಿ ಬುಧ ಕೂಡ ಅವ್ರಿಗೆ 9ನೇ ಮನೆಗೆ ಬರ್ತಾ ಇದ್ದಾನೆ. ಜೊತೆಗೆ ಕುಜ, ಶುಕ್ರ, ರಾಶ್ಯಾಧಿಪತಿ ಶುಕ್ರ, ಜೊತೆಗೆ ಕುಜ ಕೂಡ ಅವ್ರಿಗೆ ಅಂದರೆ ಸಪ್ತಮಾಧಿಪತಿ ಅಂದರೆ 7ನೇ ಮನೆ ಕುಜ ಕೂಡ ಅವ್ರಿಗೆ ತುಂಬ ಲಾಭದಾಯಕನಾಗಿ ಅವ್ರಿಗೆ 9ನೇ ಮನೆಗೆ ಬರ್ತಿದ್ದಾನೆ. ಇದು ಸತತ ಮುಂದಕ್ಕೆ ರನ್ ಆಗ್ತಾ ಇರ್ತಾರೆ, 9, 10, 11, 12. ಯಾಕಂದರೆ ಇವ್ರಿಗೆ ಸೋಲೇ ಇಲ್ಲ ಅಂತ ಹೇಳ್ಬೋದು ವೃಷಭ ರಾಶಿಯವ್ರಿಗೆ. ಆದರೆ ಅಲ್ಲಿ ಎಲ್ಲೋ ಒಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನು, ಒಂದು ಬ್ರೇಸ್ಲೆಟನ್ನು ನಾವು ಕೊಡ್ತೀವಿ. ಅದನ್ನ ಇಟ್ಕೊಂಡಾಗ ಇನ್ನೂ ಅಭಿವೃದ್ಧಿ ಜಾಸ್ತಿ ಆಗ್ತಾರೆ ವೃಷಭ ರಾಶಿಯವ್ರು. ನೋಡಿ, ಯಾವುದೇ ಒಂದು ಸೆಕ್ಟರಲ್ಲಿ ಇರಲಿ, ನೀವು ಒಂದು ಸಣ್ಣ ಅಂಗಡಿನ, ಮನೆ ಕೆಲಸ ಮಾಡ್ತಿರ್ತೀರಾ, ಒಂದು ಸಣ್ಣ ಪುಟ್ಟ ಅಂಗಡಿಯಲ್ಲಿ ಇರ್ತೀರಾ, ದೊಡ್ಡ ಹುದ್ದೆ ಮಾಡ್ತಿರ್ತೀರಾ, ಫಾರಿನಲ್ಲಿ ಕೆಲಸ ಮಾಡ್ತಿರ್ತೀರಾ, ಎಲ್ರಿಗೂ ಜಾಕ್ಪಾಟ್ ಅಂತ ಹೇಳ್ಬೋದು. ಆದರೆ ಇದಕ್ಕೆ ಕೆಲವೊಂದು ಪರಿಹಾರ ಇದೆ. ಏನಪ್ಪ ಅಂತಂದರೆ, ಈ 1-2 ತಿಂಗಳು ನಿಮಗೆ ಯಾವುದಾದ್ರೂ ಒಂದು ಕಹಿಕರ ಘಟನೆಗಳಾಗ್ಬೋದು, ಅದನ್ನು ನಿಮಗೆ ನಾಳೆ ಹೇಳ್ತೀನಿ, ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇವತ್ತೆಲ್ಲ ತುಂಬ ಪಾಸಿಟಿವ್ನೇ ಹೇಳ್ತಾ ಬರ್ತಾ ಇದ್ದೀನಿ. ಸೊ ನೆಗೆಟಿವ್ ಕೂಡ ಇದೆ, ಯಾಕಂದರೆ ಮನುಷ್ಯ ಅಂದಮೇಲೆ ಕಷ್ಟ ಸುಖ ಎರಡನ್ನೂ ನೋಡಬೇಕು. ಅದು ಯಾವ ಒಂದು ಗ್ರಹದಿಂದ ಅಂತ ನಾನು ನಿಮಗೆ ನಾಳೆ ಹೇಳ್ತೀನಿ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಯಾವ ರೀತಿ ಇರಬೇಕು ಅನ್ನೋದನ್ನು.
ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ರಾಜಕೀಯ, ಸಿನಿಮಾ ರಂಗ ಅಥವಾ ದೊಡ್ಡ ಒಂದು ಕಂಪನಿ, ಹುದ್ದೆಗಳು, ರಿಯಲ್ ಎಸ್ಟೇಟ್ ಮಾಡೋರು, ಮತ್ತೆ ನಿಮ್ಮ ಅಭಿವೃದ್ಧಿ ಮತ್ತೆ ಇದು ಸ್ಟಾಕ್ ಮಾರ್ಕೆಟ್ ಮಾಡೋದು, ಟ್ರೇಡಿಂಗ್ ಅಲ್ಲಿರೋರು, ಎಲ್ಲರಿಗೂ ಕೂಡ ಶನಿ ಕೂಡ ನೋಡಿ ನಿಮಗೆ 11ನೇ ಮನೇಲಿ, ಯಾಕಂದ್ರೆ ಅವನು 10ನೇವನಾಗಿ 11ನೇ ಮನೇಲಿರೋದು ತುಂಬ ಮಿರಾಕಲ್ ಅಂತ ಹೇಳ್ಬೋದು. ಗುರು ಕೂಡ ಲಾಭಸ್ಥಾನದಲ್ಲಿದ್ದಾನೆ. ನಿಮ್ಮ ಗ್ರಹಗಳೆಲ್ಲನೂ ನಿಮಗೆ ಸಪೋರ್ಟ್ ಮಾಡ್ತಿದ್ದಾವೆ. ಇನ್ನು ಒಂದು 50-100 ವರ್ಷಕ್ಕೆ ಆಗೋ ಅಷ್ಟನ್ನು ನೀವು ಸಂಪಾದನೆ ಮಾಡಿ ಇಟ್ಕೊಳ್ಬೋದು. ಅಂದರೆ ಮುಂದಿನ ಒಂದು ಫ್ಯೂಚರು ನೀವು ಈಗಲೇ ನೋಡ್ತೀರಾ. ಇಂಥ ಒಂದು ಯೋಗ ನಿಮಗೆ ಮತ್ತೆ ತುಂಬ ರೇರು ನಿಮಗೆ ಬರೋದು. ಇನ್ನು ಎಷ್ಟು ವರ್ಷಕ್ಕೆ ಬರುತ್ತೋ ಗೊತ್ತಿಲ್ಲ. ಸೊ ಈ ಒಂದು ವರ್ಷ ಮಾತ್ರ ಸೂಪರ್ ಡೂಪರ್ ಅಂತ ಹೇಳ್ಬೋದು ವೃಷಭ ರಾಶಿ. ಎಸ್ ಮ್ಯಾಮ್, ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ 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 ಯಾರು ಕಾಲ್ ಮಾಡಿದ್ದೀರಾ? ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಕೊಟ್ಟು ನೆಟ್ವರ್ಕ್ ಇರೋಂಥ ಜಾಗದಲ್ಲಿ ಬಂದು ಮಾತಾಡ್ತೀರಾ? ಹಲೋ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ನಂಜನಗೂಡಿಂದ. ನಂಜನಗೂಡಿಂದ, ಓಕೆ. ನಿಮ್ಮ ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನೀವು ಹುಟ್ಟಿರೋಂಥ ದಿನಾಂಕ ಮತ್ತೆ ಸಮಯ ಹೇಳಿ. ಸರಿಯಾಗಿ ಕೇಳಿಸ್ತಿಲ್ಲ ಮೇಡಮ್ ಅವರೇ. ನೀವು ಹುಟ್ಟಿರೋಂಥ ದಿನಾಂಕ ಮತ್ತೆ ಸಮಯ ಹೇಳಿ. ಏನ್ ಮೇಡಮ್ ಅವರೇ? ನೀವು ಹುಟ್ಟಿರೋಂತಹ ದಿನಾಂಕ ಮತ್ತೆ ಸಮಯ ಹೇಳಿ ಸರ್. ಕೇಳಿಸ್ತಾ ಇದೆಯಾ? ಸ್ವಲ್ಪ ಕೇಳಿಸ್ತಾ ಇದೆ. ನೀವು ನೆಟ್ವರ್ಕ್ ಇರೋಂಥ ಜಾಗಕ್ಕೆ ಬಂದ್ರೆ ಕರೆಕ್ಟ್ ಆಗಿ ಕೇಳಿಸುತ್ತೆ. ಮತ್ತೆ ನಿಮ್ ಟಿವಿ ವಾಲ್ಯೂಮ್ ಕೂಡ ಕೊಟ್ಟಿದ್ದೀರಾ, ಹಂಗ ಕೇಳಿಸ್ತಾ ಇಲ್ಲ. ಸರಿ ಮೇಡಮ್. ನೀವು ಹುಟ್ಟಿರೋಂಥ ದಿನಾಂಕ ಮತ್ತೆ ಸಮಯ ಹೇಳಿ ಸರ್. 23 7ನೇ ತಿಂಗಳು 1983. 1993. ಓಕೆ, ನೀವು ಹುಟ್ಟಿರೋಂಥ ಸಮಯ ಬೆಳಿಗ್ಗೆ 9 ಗಂಟೆ. ಬೆಳಿಗ್ಗೆ 9 ಗಂಟೆ. ನಿಮ್ಮ ಏನ್ ಪ್ರಶ್ನೆ ಸರ್ ನಿಮ್ದು? ಮೇಡಮ್ ಅವರೇ, ನಮ್ದು ಆರೋಗ್ಯ ಸ್ಥಿತಿ ಸರಿ ಇಲ್ಲ. ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಾವು ಬೇರೆ ಮೈ ಮೇಲೆ ಬೀಳ್ತು. ಓಕೆ, ಅದು ಬಿತ್ತಳಿಂದ ಆರೋಗ್ಯ ಸ್ಥಿತಿ ಸರಿ ಇಲ್ಲ. ಹಣಕಾಸಿನೆಲ್ಲ ತೊಂದ್ರೆ. ಓಕೆ ಮೇಡಮ್ ತುಂಬಾ ಜೀವನದಲ್ಲಿ ನೊಂದು ಬಿಟ್ಟಿದ್ದೀನಿ. ಇದಕ್ಕೇನಾದ್ರು ಪರಿಹಾರ ಸಿಗುತ್ತಾ? ಸರ್, ಮೇಡಮ್ ಅವರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ. ಸರಿ ಸರ್ ನಮಸ್ತೆ ಸರ್. ಹಲೋ ಹಲೋ ಸರಿ. ಹಲೋ ಸರ್, ನಮಸ್ತೆ ಮೇಡಮ್. ಕಮ್ಮಿ ಕೊಟ್ಟಿಲ್ಲ ಅಂದ್ರೆ ನಿಜ ಏನೂ ಕೇಳಿಸಲ್ಲ. ಹಲೋ. ಟಿವಿ ಸೌಂಡ್ ಕಮ್ಮಿ ಕೊಡಿ, ಫೋನ್ ಕಿವಿಗಿಟ್ಕೊಳ್ಳಿ. ಹಲೋ, ಕೇಳಿಸ್ತಿದ್ಯಾ? ಹಲೋ 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 ಸರ್, ಕೇಳಿಸ್ತಿದ್ಯಾ? ಸರಿ ಕೇಳಿಸ್ತೀರಾ ಮೇಡಮ್ ಅವರೇ? ಸರ್ ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ. ಕೇಳಿಸ್ತಿದ್ಯಾ? ಹಲೋ ಹಲೋ, ನೀವು ಆಮೇಲೆ ಟಿವಿ ಹಾಕೊಂಡು ನೋಡ್ಬೋದು. ಕೇಳಿಸ್ತಿದ್ಯಾ ಸರ್? ಸರ್, ನೀವು ಟಿವಿ ವಾಲ್ಯೂಮ್ ಕೊಡಿ, ವಾಲ್ಯೂಮ್ ಕಮ್ಮಿ ಕೊಟ್ಟು ನೆಟ್ವರ್ಕ್ ಇರೋ ವಾಲ್ಯೂಮ್ ನ್ಯೂಟ್ಲ್ ಮಾಡಿದೆ ಮೇಡಮ್ ಅವರೇ. ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ನಿಂತು. ಸರ್, ನಿಮ್ಗೆ ರಾಹು ದಶೆ ನಡೀತಿದೆ ಇವಾಗ. ರಾಹು ದಶೆ ನಡೀತಿದೆ. ಹಲೋ, ಕೇಳಿಸ್ತಿದ್ಯಾ? ರಾಹು ದಶೆ ನಡೀತಿದೆ. ಕೇಳಿಸ್ತಿದೆ ಮೇಡಮ್ ಅವರೇ. ನಿಮ್ಮ ಲಗ್ನ ಬಂದು ಸಿಂಹ ಲಗ್ನ ಆಗಿರುತ್ತೆ. ಲಗ್ನದಲ್ಲಿ ಶುಕ್ರ ಇದ್ದಾರೆ, ಲಗ್ನಾಧಿಪತಿ ಸೂರ್ಯ ಕೆಟ್ಟಿದ್ದಾರೆ. ಸೂರ್ಯ ಮತ್ತೆ ಬುಧ ನಿಮ್ಗೆ 12ನೇ ಮನೆಗೆ ಬಂದಿದ್ದಾರೆ ಸರ್. ಸೂರ್ಯ ಬುಧ ಕೆಟ್ಟಿರೋದ್ರಿಂದ ಕಾನೂನು ಆರೋಗ್ಯ ಸ್ಥಿತಿ ಸರಿ ಇರಲಿಲ್ಲ ನಮ್ದು. ಕಾನೂನು ಪ್ರಾಬ್ಲಮ್ ತುಂಬಾ. ನಾನು ಹೇಳೋದ್ ಕೇಳಿಸ್ಕೊಳ್ಳಿ. ನೀವು ಆಮೇಲೆ ಟಿವಿ ಹಾಕೊಂಡ್ ಮತ್ತೆ ನೀವು ಮಾತಾಡೋದು ನಮ್ಗೆ ಕೇಳಿಸ್ತೀರಾ ಮೇಡಮ್ ಅವರೇ? ಟಿವಿ ಹಾಕೊಂಡ್ ನೋಡಿ, ಆಮೇಲೆ ಟಿವಿ ಇಲ್ಲ, ಹೊರಗಡೆ ಬಂದಿದ್ದೀನಿ. ಆಮೇಲೆ ನೋಡಿ, ಆಮೇಲೆ ರಿಪೀಟ್ ಬರುತ್ತೆ ನೋಡಿ. ಹಲೋ, ನಮ್ದು ಆರೋಗ್ಯ ಸ್ಥಿತಿ ಸರಿ ಇಲ್ಲ. ಆರೋಗ್ಯ ಬೈಕಲ್ಲಿ ಹೋಗ್ಬೇಕಾದ್ರೆ ಹಾವು ಮೈ ಮೇಲೆ ಬೀಳ್ತು. ಸರ್, ನಿಮ್ಗೆ ಅಲ್ಲಿಂದ ರಾಹು ದಶೆ ಇಲ್ಲಿವರೆಗೂ ನಡೀತಿದೆ. ಆರೋಗ್ಯ ಸ್ಥಿತಿ ಸರಿ ಇಲ್ಲ. ಹಣಕಾಸಿನಲ್ಲಿ ತೊಂದ್ರೆ, ಸರ್, ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ಇದ್ದೀರಾ, ಬೇರೆ ಕಡೆ ಇದ್ದೀರಾ? ಇದಕ್ಕೇನಾದ್ರು ಪರಿಹಾರ ಸಿಗುತ್ತಾ? ಕಟ್ ಮಾಡಕ್ಕೆ ಸರ್, ನಿಮ್ಗೆ ರಾಹು ದಶೆ ನಡೀತಿದೆ. ಸರಿಯಾಗಿ ಕೇಳಿಸ್ತೀರಾ ಮೇಡಮ್ ಅವರೇ? ನೀವು ಆಮೇಲೆ ಟಿವಿ ಹಾಕೊಂಡು ನೋಡಿ. ಪರಿಹಾರ ಅಂತ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಖಂಡಿತ ನಿಮಗೆ ಪರಿಹಾರ ಸಿಗುತ್ತೆ. ರಾಹು ದಶೆ ನಡೀತಿದೆ ನಿಮ್ಗೆ, ಆದ್ರೆ ರಾಹು ತುಂಬಾ ಒಳ್ಳೆ ಜಾಗದಲ್ಲಿ ಇದ್ದಾರೆ. ನೀವೆಲ್ಲೋ ನಿಮ್ಮ ಮನೆ ದೇವ್ರನ್ನ ಮಿಸ್ ಮಾಡಿರ್ತೀರಾ, ನಿಮ್ಮ ಮನೆ ದೇವ್ರು ಪೂಜೆ ಮಾಡಿರಲ್ಲ. ಸೊ ಇದನ್ನ ನೀವು ಆಮೇಲೆ ಮತ್ತೆ ಟಿವಿ ಹಾಕೊಂಡು ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ. ಮತ್ತೆ ರಾಹು ಕಾಲದಲ್ಲಿ ರಾಹುವನ್ನ ಪೂಜೆ ಮಾಡಿ. ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಒಂಬಾಳೆ ಯೂಸ್ ಮಾಡಿ. ಯಾಕಂದ್ರೆ ನಿಮ್ಮ ಟೈಮು ಏನಿದೆ, ನೀವು ಹಾವು ಬಿದ್ದಿರೋ
ಇರೋದಲ್ಲ, ನಿಮ್ಮ ಮನೆ ಒಳಗೆ ಯಾವತ್ತಾದ್ರೂ ಒಂದಿನ ಹಾವು ನುಗ್ಗಬಹುದು. ಯಾವತ್ತು ಅಂತಂದ್ರೆ 2026 ನೋಡಿ, 2021ರಿಂದ 2039 ಇಷ್ಟರೊಳಗೆ ನಿಮ್ಮ ಮನೆಗೆ ಒಂದ್ಸತಿ ಹಾವು ಬಂದೇ ಬರುತ್ತೆ. ತುಂಬ ಜೋಪಾನವಾಗಿರಿ. ಮತ್ತು ನೀವು ನಿಮ್ಮ ಮನೆ ದೇವ್ರನ್ನ ಕೈ ಬಿಟ್ಟಿದ್ದೀರಾ ಅಂತ ಹೇಳುತ್ತೆ ನಿಮ್ಮ ಜಾತಕ. ಖಂಡಿತ ನಿಮ್ಮ ಮನೆ ದೇವ್ರಿಗೆ ಹೆಂಗೋ ಹಬ್ಬ ಬರ್ತಿದೆ, ನಿಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ. ರಾಹು ಕಾಲದಲ್ಲಿ, ಭಾನುವಾರ ರಾಹು ಕಾಲದಲ್ಲಿ ಎಲ್ಲಾದರೂ ನಾಗರ ಹತ್ರ ಹೋಗಿ ಪೂಜೆ ಮಾಡಿ, ಅಥವಾ ಯಾವುದಾದ್ರೂ ಹುತ್ತದ ಹತ್ರ ಹೋಗಿ ಪೂಜೆ ಮಾಡಿ. ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಆದರೆ ಇವಾಗ ನಡೀತಾ ಇರೋ ರಾಹು ದಶೆಗೆ ನಮ್ಮಲ್ಲಿ ಸಿಕ್ಕುವಂತಹ ನಾಗಮಣಿಯ ಸ್ಟೋನನ್ನು ತಗೊಂಡೋಗಿ ನಿಮ್ಮ ದೇವ್ರ ಮನೇಲಿ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ. ಇಲ್ಲ ಅಂತಂದರೆ ನಿಮಗೆ ಅದರಿಂದ ಕೂಡ ನಿಮಗೆ ಎಲ್ಲೋ ಟೈಮ್ ಬ್ಯಾಡ್ ಆಗಿದೆ, ಏನಾದರೂ ಕೆಟ್ಟದ್ದು ನಡಿಬೋದು, ಅಥವಾ ನಿಮ್ಮ ಮನೆ ಅಥವಾ ನಿಮ್ಮ ಜಾಗ ಯಾವುದಾದ್ರೂ ಮಾರ್ಕೊಳ್ತೀರಾ ಅಂತ ಹೇಳುತ್ತೆ. ಸೂರ್ಯ ಕೆಟ್ಟಿದ್ದಾನೆ, ಕಾನೂನು ತೊಂದರೆ ಅತಿ ಹೆಚ್ಚು ನೀವು ಅನುಭವಿಸ್ಬೇಕಾಗುತ್ತೆ. ತುಂಬ ಹುಷಾರಾಗಿರಿ. ನಿಮ್ಮ ಲಗ್ನದಲ್ಲಿ ಶುಕ್ರ ಇದ್ದಾನೆ, ಮತ್ತು ನಿಮಗೆ ನೋಡಿ ಎಲ್ಲ ಗ್ರಹಗಳು ಚೆನ್ನಾಗಿದ್ದಾವೆ. ಆದರೆ ಸೂರ್ಯ ಬುಧ ಅಂದರೆ ನಮ್ಮ ಒಂದು ನಡೆಸಬೇಕಾಗಿರುವಂಥ ಗಾಡ್ ಫಾದರೇ ನಿಮಗೆ ತುಂಬ ಕೆಟ್ಟಿದ್ದಾನೆ ನಿಮ್ಮ ಜಾತಕಕ್ಕೆ. ಹಾಗಾಗಿ ನೀವು ಸೂರ್ಯನ ಒಂದು ಟೆಂಪಲ್ಲು, ಅಥವಾ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದು, ಅಥವಾ ನಿಮ್ಮ ಮನೇಲಿ ದೊಡ್ಡವರು ಯಾರಿರ್ತೀರ, ಯಾಕಂದರೆ ನಿಮ್ಮ ಮನೇಲಿ ನಿಮಗೆ ನಿಮ್ಮ ತಂದೆಗೆ ಕ್ರಾಶ್ ಆಗಿರ್ಬೋದು, ಅಥವಾ ನಿಮಗೆ ತಂದೆ ಇಲ್ದಿರ ಇರ್ಬೋದು, ಇದ್ದರೂ ಕೂಡ ಅವರ ಜಾಗದಲ್ಲಿ ಯಾರಿರ್ತಾರೆ ಅವ್ರನ್ನ ಗುರ್ತಿಸಿ ಅವ್ರಿಗೇನಾದರೂ ಒಂದು ಬಟ್ಟೆನೋ ಗಿಟ್ಟೆನೋ ಏನಾದರೂ ಕೊಡಿಸಿ ಅವ್ರ ಹತ್ರ ಬ್ಲೆಸ್ಸಿಂಗ್ ತೊಗೊಳ್ಳಿ, ಒಳ್ಳೆಯದಾಗಲಿ. ಎಸ್ ಮ್ಯಾಮ್, ಅದೇ ರೀತಿಯಾಗಿ ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ ಬಂದಿದೆ. ರೇಣುಕಾ ಅಂತ ಮಾಡಿದ್ದಾರೆ. ಡೇಟ್ ಬಂದು 23/9/1986. 1986. 7:40. ಒಂದು ನಿಮಿಷ ಹೇಳಿ, ಟೈಮಿಂಗ್ಸ್ ಹೇಳಿ, ಡೇಟ್ ಹೇಳಿ. 23 ತಿಂಗಳು, 9ನೇ ತಿಂಗಳು, 23ನೇ ತಾರೀಕು. ಹಾಂ ಹೇಳಿ. 1986. ಆಯಿತು. ಓಕೆ. ಸಮಯ ಬಂದು 7:40 PM. 7:40 PM. 7:40 PM. ಹಾಂ. ಮೇಷಲಗ್ನ, ಕೃತಿಕ ನಕ್ಷತ್ರ, ವೃಷಭ ರಾಶಿ, ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದಾರೆ ಅನ್ಸುತ್ತೆ. ಅವರ ಕೆಲಸದ ಬಗ್ಗೆ ಕೇಳಿದ್ದಾರೆ. ಈ ವರ್ಷ ಯಾವ ರೀತಿ ನಡ್ಕೊಂಡು ಹೋಗುತ್ತೆ? ಕೃತಿಕ ನಕ್ಷತ್ರ, ವೃಷಭ ರಾಶಿ, ರಾಶಿಯಾಧಿಪತಿ ಶುಕ್ರ ಆಗಿರ್ತಾನೆ. ಕೃತಿಕ ನಕ್ಷತ್ರ ಅಂತ ಅಂದರೆ ಮೇಷರಾಶಿಯವರಿಗೆ ಟೈಮ್ ಕೆಟ್ಟಿದೆ ಅಂತ ಆಲ್ರೆಡಿ ಹೇಳ್ತಾ ಬರ್ತಾ ಇದ್ದೀವಿ. ಆದರೆ ಅವರ ಲಗ್ನದಿಂದ 12ನೇ ಮನೇಲಿ ರಾಹು ಇದ್ದಾರೆ. ಹೆಣ್ಣುಮಕ್ಳಿಗೆ ರಾಹು ಕೆಡಬಾರ್ದು, ಬಟ್ ಇವ್ರಿಗೆ 12ನೇ ಮನೇಲಿ ರಾಹು ಕೆಟ್ಟಿರೋದ್ರಿಂದ ಖಂಡಿತವಾಗ್ಲೂ ಇವ್ರಿಗೆ ಎಲ್ಲ ಒಂದು ಕಡೆ, ಯಾಕಂದರೆ ನಡೀತಾ ಇರೋ ಟೈಮ್ ಇವ್ರಿಗೆ ನಡೀತಾ ಇರೋ ದಶೆ ಕೂಡ 2004ರಿಂದ 22 ರಾಹು ದಶೆ ನಡೆದಿದೆ. ಈ ರಾಹು ದಶೆ 2004ರಿಂದ 2022 ಇವರ ಜೀವನದಲ್ಲಿ ಇವರ ಪರ್ಸ್ನಲ್ ಲೈಫು ಹಾಳಾಗಿರುತ್ತೆ, ಮತ್ತು ಇವ್ರ ಮನೇಲಿ ಯಾರನ್ನಾದ್ರೂ ಕಳ್ಕೊಂಡಿರ್ತಾರೆ ಅಂತ ಹೇಳುತ್ತೆ. ಇವಾಗ ಗುರುದಶೆ ನಡೀತಿದೆ 2022ರಿಂದ 2038. ಆದರೆ ಗುರುದಶೆ ಹೆಣ್ಣು ಮಕ್ಕಳಿಗೆ ಅಂಥ ಏನೂ ರಿಸಲ್ಟ್ ಕೊಡೋದಿಲ್ಲ. ಆದರೆ ಗುರು ಇವ್ರಿಗೆ 11ನೇ ಮನೇಲಿ ಇರ್ತಾನೆ, ಮತ್ತು ಇವನಿಗೆ 12ನೇವನಾಗಿ 11ನೇ ಮನೇಲಿ ಗುರು ಇರೋದು. ಮತ್ತು ಇವರ ಲಗ್ನಾಧಿಪತಿ ಕುಜ ಬಂದು ಇವರಿಗೆ 9ನೇ ಮನೇಲಿ ಇರ್ತಾನೆ. ಅಂದರೆ ಇವರ ತಂದೆ ಕಡೆಯಿಂದ ಏನಾದರೂ ಹೆಲ್ಪ್, ಇವ್ರ ತಾಯಿ ಮನೆ ಕಡೆಯಿಂದ ಏನಾದರೂ ಹೆಲ್ಪ್ ತೊಗೊಂಡ್ರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ಮತ್ತು ಅವ್ರ ಕಡೆಯಿಂದ ಇವ್ರಿಗೆ ಏನಾದರೂ ಲಾಭ ಇದೆ, ಅಥವಾ ಒಂದು ಜಾಗ ಏನಾದರೂ ಬರುತ್ತೆ ಅಂತ ಇವರ ಜಾತಕ ಹೇಳುತ್ತೆ. ಬಂದರೂ ಈ ಒಂದು ಗುರು ದಶೆಯಲ್ಲಿ ಬರಬಹುದು, ಅದು ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಇವಾಗ ನಡೀತಾ ಇರೋ ಟೈಮ್ ಇವ್ರಿಗೆ ಚೆನ್ನಾಗಿದೆ ಅಂತ ಹೇಳುತ್ತೆ. ಸೊ ಹಾಗಾಗಿ ನೋಡಿ, ನಿಮಗೆ ರಾಹು ಕೆಟ್ಟಿರೋದ್ರಿಂದ ರಾಹುಗೆ ಸಂಬಂಧಪಟ್ಟಂಥ ಒಂದು ಸ್ಟೋನ್, ಒಂದು ಬ್ರೇಸ್ಲೆಟು ಖಂಡಿತ ನಿಮ್ಮ ಮನೇಲಿ ಇಟ್ಕೊಂಡು ನೀವು ಪೂಜೆ ಮಾಡಿ. ರಾಹುಗೆ ಸಂಬಂಧಪಟ್ಟಂಥ ಒಂದು ಸ್ಟೋನನ್ನು ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ. ಅದು ರಾಹು ಕಾಲದಲ್ಲಿ ಪೂಜೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಪಾರ್ಲರು ತುಂಬ ಚೆನ್ನಾಗಿ ನಡೆಯುತ್ತೆ. ಯಾಕಪ್ಪ ಅಂತಂದರೆ ನಿಮ್ಮ ಲಗ್ನಕ್ಕೆ ಸಪ್ತಮದಲ್ಲಿ ಶುಕ್ರ ಇರ್ತಾನೆ. ಸಪ್ತಮಾಧಿಪತಿ ಶುಕ್ರ ಅಲ್ಲೇ ಇದ್ದು ಶುಕ್ರ ಒಬ್ಬರನ್ನೊಬ್ರು ನೋಡೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಪಾರ್ಲರು ತುಂಬ ಚೆನ್ನಾಗಿ ಆಗುತ್ತೆ. ಅದರಲ್ಲೂ ಈ ವರ್ಷ 2026, ಯಾಕಂದರೆ ನಿಮ್ಮದು 5ನೇ ತಾರೀಕು ಆಗಿರುತ್ತೆ, ಈ ವರ್ಷ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನೀವು ಶುಕ್ರನ ಒಂದು ಸ್ಟೋನ್ ಆಗಿರ್ಬೋದು, ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಕನಕಪುಷ್ಯ ಆಗಿರ್ಬೋದು, ಅಥವಾ ಗುರುಗೆ ಸಂಬಂಧಪಟ್ಟಂಥ ಸ್ಟೋನು, ಬ್ರೇಸ್ಲೆಟು ಖಂಡಿತವಾಗ್ಲೂ ನೀವು ಯೂಸ್ ಮಾಡಲೇಬೇಕು. ಇವಾಗ ನಡೀತಾ ಇರೋ ದಶ ಕೂಡ ಅದೇ ಆಗಿರುತ್ತೆ. ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ.